ಕ್ರಿಸ್ತನನ್ನು ಪ್ರತಿಫಲಿಸುವಂತೆ ನಿಮ್ಮ ಆತ್ಮಗಳನ್ನು ವಾಕ್ಯದಲ್ಲಿ ಬಲಪಡಿಸುವ ಅನುದಿನದ ಧ್ಯಾನ. ಇಂದಿನ ಧ್ಯಾನದ ಶೀರ್ಷಿಕೆ ಮೇಲಣ ಲೋಕಗಳಲ್ಲಿ ದೇವರಿಗೆ ಮಹಿಮೆ. ಈ ದಿನದ ದೇವರ ವಾಕ್ಯ: ಪಕ್ಕನೆ ಆ ದೂತನ ಸಂಗಡ ಪರಲೋಕ ಸೈನ್ಯದವರ ಒಂದು ದೊಡ್ಡ ಗುಂಪು ಕಾಣಿಸಿಕೊಂಡು, ಮೇಲಣ ಲೋಕಗಳಲ್ಲಿ ದೇವರಿಗೆ ಮಹಿಮೆ, ಭೂಲೋಕದಲ್ಲಿ ಮನುಷ್ಯರೊಳಗೆ ಸಮಾಧಾನ, ದೇವರು ಅವರಿಗೆ ಒಲಿಯುತ್ತಾನೆ ಎಂದು ದೇವರನ್ನು ಕೊಂಡಾಡುತ್ತಾ ಹೇಳಿದರು. ಲೂಕ 2ನೇ ಅಧ್ಯಾಯ 13 ಮತ್ತು 14 ವಚನಗಳು. ನನ್ನ ಸಹೋದರ ಸಹೋದರಿಯರೇ, ಕ್ರಿಸ್ತನ ಜನನದ ದಿನವನ್ನು ನಿಮಗೂ ಮತ್ತು ಇತರರಿಗೂ ಆಶೀರ್ವಾದಕರವಾಗಿರುವಂತೆ ನೋಡಿಕೊಳ್ಳಿರಿ. ಕ್ರಿಸ್ತನ ಜನನವನ್ನು ಪರಲೋಕ ಸೈನ್ಯವು ಆಚರಿಸಿತು. ಯೇಸುವನ್ನು ಹುಡುಕುವಂತಹ ಕೆಲಸದಲ್ಲಿ ದೇವದೂತರು ನಕ್ಷತ್ರವು ಕಾಣಿಸಿಕೊಂಡಾಗ ಜೋಯಿಸರನ್ನು ಮುನ್ನಡೆಸಿದರು. ಪ್ರವಾದನೆಯಲ್ಲಿ ಮುಂತಿಳಿಸಲಾಗಿದ್ದ ರಾಜನಾದ ಮಗುವಿಗೆ ತಮ್ಮ ಕಾಣಿಕೆಗಳನ್ನು ಸಲ್ಲಿಸಲು ಅವರು ಚಿನ್ನ, ಧೂಪ, ರಕ್ತಬೋಳ ಎಂಬ ದುಬಾರಿಯಾದ ಉಡುಗೊರೆಗಳನ್ನು ತಂದಿದ್ದರು. ಅವರು ಅದ್ಭುತವಾಗಿ ಕಂಡ ಸಂದೇಶದೂತರನ್ನು ನಿರೀಕ್ಷೆ ಮತ್ತು ಸಂತೋಷದಿಂದ ಹಿಂಬಾಲಿಸಿದರು. ಬೆತ್ಲೆಹೇಮ್ ಬಯಲಿನಲ್ಲಿ ರಾತ್ರಿಯಲ್ಲಿ ತಮ್ಮ ಕುರಿ ಹಿಂಡುಗಳನ್ನು ಕಾಯುತ್ತಿದ್ದ ವಿನಮ್ರರಾದ ಕುರುಬರಿಗೆ ದೇವದೂತರು ಕಾಣಿಸಿಕೊಂಡರು. ಪರಲೋಕದ ಸಂಪೂರ್ಣವಾದ ನಿಲುವಂಗಿಯನ್ನು ಧರಿಸಿದ್ದ ಒಬ್ಬ ದೇವದೂತನು ಮೊದಲು ಕಾಣಿಸಿಕೊಂಡನು. ಪರಲೋಕದ ಈ ಅತಿಥಿಯ ಅದ್ಭುತವಾದ ಮಹಿಮೆಯನ್ನು ಕಂಡ ಕುರುಬರು ಆಶ್ಚರ್ಯದಿಂದಲೂ ಭಯದಿಂದಲೂ ಮಾತಾಡಲಿಕ್ಕಾಗದೆ ಅವನ ಪ್ರಕಾಶವನ್ನೇ ನೋಡುತ್ತಿದ್ದರು. ಆಗ ಆ ದೇವದೂತನು ಅವರಿಗೆ, ಹೆದರಬೇಡಿರಿ, ಕೇಳಿರಿ, ಜನರಿಗೆಲ್ಲ ಮಹಾ ಸಂತೋಷವನ್ನುಂಟು ಮಾಡುವ ಶುಭ ಸಮಾಚಾರವನ್ನು ನಿಮಗೆ ತಿಳಿಸುತ್ತೇನೆ. ಅದೇನೆಂದರೆ, ಈ ಹೊತ್ತು ನಿಮಗೋಸ್ಕರ ದಾವೀದನೂರಲ್ಲಿ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ. ಆತನು ಕರ್ತನಾಗಿರುವ ಕ್ರಿಸ್ತನೇ ಎಂದು ಹೇಳಿದನು. ಅವರ ಕಣ್ಣುಗಳು ಒಬ್ಬ ದೇವದೂತನ ಮಹಿಮೆಯ ಪ್ರಕಾಶತೆಗೆ ಒಗ್ಗಿಕೊಂಡ ಕೂಡಲೇ, ಇಗೋ, ದೇವದೂತರ ಸಮೂಹದ ಪ್ರಕಾಶತೆಯಿಂದ ಆ ಬೆತ್ಲೆಹೇಮ್ ಸೀಮೆಯಲ್ಲೆಲ್ಲ ಅದ್ಭುತವಾದ ಮಹಿಮಾ ಪ್ರಕಾಶತೆಯು ಬೆಳಗಿತು. ಅವರು ತಮ್ಮ ಕಣ್ಣುಗಳನ್ನು ತೆರೆದು ಪರಲೋಕ ಸೈನ್ಯದ ಸಮೂಹವನ್ನು ನೋಡುವ ಮೊದಲೇ ದೇವದೂತನು ಕುರುಬರ ಭಯವನ್ನು ಶಾಂತಗೊಳಿಸಿದ್ದನು. ಅವರು ಪರಲೋಕ ಸೈನ್ಯ ಸಮೂಹವನ್ನು ನೋಡಿದಾಗ, ಮೇಲಣ ಲೋಕಗಳಲ್ಲಿ ದೇವರಿಗೆ ಮಹಿಮೆ, ಭೂಲೋಕದಲ್ಲಿ ಮನುಷ್ಯರೊಳಗೆ ಸಮಾಧಾನ ಎಂದು ಹೇಳುತ್ತಾ ದೇವರನ್ನು ಕುರುಬರು ಸ್ತುತಿಸಿದರು. ನಂತರ ನಶಿಸುವ ಮನುಷ್ಯ ಕಿವಿಗಳಿಗೆ ಪರಲೋಕದ ಮಧುರ ಗೀತೆಗಳು ಕೇಳಿಬಂದವು ಮತ್ತು ಪರಲೋಕ ಗಾಯನದ ಸಮೂಹವು ತಮ್ಮ ಸ್ತುತಿಯ ಗೀತೆಯನ್ನು ಮುಗಿಸುತ್ತಿದ್ದಂತೆ ದೇವದೂತರ ಸಮೂಹವು ಪರಲೋಕಕ್ಕೆ ಹಿಂತಿರುಗಿತು. ಬೆಳಕು ಇಲ್ಲದಂತಾಯಿತು ಮತ್ತು ರಾತ್ರಿಯ ನೆರಳುಗಳು ಮತ್ತೊಮ್ಮೆ ಬೆತ್ಲೆಹೇಮ್ ಬೆಟ್ಟಗಳು ಮತ್ತು ಬಯಲುಗಳ ಮೇಲೆ ಬಿದ್ದವು. ಆದರೆ ಕುರುಬರ ಹೃದಯಗಳಲ್ಲಿ ಮರ್ತ್ಯ ಮನುಷ್ಯನು ಇದುವರೆಗೆ ನೋಡದ ಅತ್ಯಂತ ಪ್ರಕಾಶಮಾನವಾದ ಚಿತ್ರಣ, ಮಾನವ ರಕ್ಷಕನು ಈ ಲೋಕಕ್ಕೆ ಆಗಮಿಸಿದ ಆಶೀರ್ವಾದದ ವಾಗ್ದಾನ ಮತ್ತು ನಿರೀಕ್ಷೆಯು ಉಳಿದಿತ್ತು ಮತ್ತು ಅವರ ಹೃದಯಗಳು ಸಂತೋಷ ಉಲ್ಲಾಸದಿಂದ ತುಂಬಿ ಹೋಯಿತು. ಅದು ದೇವರ ಮೇಲಿನ ಅದ್ಭುತ ಪ್ರೀತಿಯಿಂದ ಮತ್ತು ನಂಬಿಕೆಯಿಂದ ಬೆರೆತು ಹೋಗಿತ್ತು. ದೇವರನ್ನು ಪ್ರೀತಿಸುವವರು ಮಕ್ಕಳು ಮತ್ತು ಯುವಕರಲ್ಲಿ ಆಳವಾದ ಆಸಕ್ತಿಯನ್ನು ಹೊಂದಿರಬೇಕು. ದೇವರು ಆ ಮಕ್ಕಳಿಗೆ ತನ್ನ ಸತ್ಯ ಮತ್ತು ರಕ್ಷಣೆಯ ವಿಷಯಗಳನ್ನು ಪ್ರಕಟಿಸಬಹುದು. ತನ್ನನ್ನು ನಂಬುವ ಚಿಕ್ಕ ಮಕ್ಕಳನ್ನು ತನ್ನ ಹಿಂಡಿನ ಕುರಿಮರಿಗಳೆಂದು ದೇವರು ಕರೆಯುತ್ತಾನೆ. ದೇವರಿಗೆ ಮಕ್ಕಳ ಮೇಲೆ ವಿಶೇಷವಾದ ಪ್ರೀತಿ ಮತ್ತು ಆಸಕ್ತಿ ಇದೆ. ಮಕ್ಕಳು ತಮ್ಮ ಬಾಲ್ಯದ ಚೈತನ್ಯವನ್ನು ಯೇಸುವಿಗೆ ಒಪ್ಪಿಸಿಕೊಡುವುದೇ ಮಕ್ಕಳು ಯೇಸುವಿಗೆ ಕೊಡುವ ದೊಡ್ಡ ಶ್ರೇಷ್ಠವಾದ ಉಡುಗೊರೆಯಾಗಿದೆ. ಆಮೇನ್. ದೇವರ ವಾಕ್ಯಗಳನ್ನು ಶ್ರದ್ಧೆಯಿಂದ ಆಲಿಸುವವರು ಮಾತ್ರವೇ ಆಗಿರದೆ ಪಾಲಿಸುವವರೂ ಆಗಬೇಕೆಂದು ನಿಮ್ಮನ್ನು ಉತ್ತೇಜಿಸುತ್ತೇನೆ. ಪರಿಶುದ್ಧಾತ್ಮನ ಸಹಾಯದಿಂದ ಆಲಿಸಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಮತ್ತೆ ದೈನಂದಿನ ಧ್ಯಾನಕ್ಕಾಗಿ ನಾಳೆ ಸಂಧಿಸೋಣ. ಆಮೇನ್.